ಓಂ ಶಾಂತಿ. ಪ್ರೀತಿಯ ಬಾಬಾ, ತಮ್ಮ ಮಾತನ್ನು ಕೇಳಿ ನಾನು ಸಂಪನ್ನನಾಗಿದ್ದೇನೆ. ನಾನು ಎಷ್ಟೊಂದು ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ಸ್ವಯಂ ಭಗವಂತ ಪ್ರತಿನಿತ್ಯ ಓದಿಸುವುದಕ್ಕೆ ಬರುತ್ತಾರೆ. ವಾ ನನ್ನ ಭಾಗ್ಯವಾ, ವಾ ವಾ ನನ್ನ ಬಾಬಾ, ವಾ ವಾ ಮಧುರವಾದ ಬಾಬಾ. ನನಗೆ ಸಂಪೂರ್ಣ ನಿಶ್ಚಯವಿದೆ, ತಾವು ಸ್ವಯಂ ಈ ಭಾಗ್ಯಶಾಲಿ ರಥದಲ್ಲಿ ಬಂದು ಭಾಗ್ಯವನ್ನು ಮಾಡುತ್ತಿದ್ದೀರಾ. ಮುಳ್ಳುಗಳನ್ನು ಹೂವನ್ನಾಗಿ ಪರಿವರ್ತನೆ ಮಾಡುತ್ತಿದ್ದೀರಾ. ಪ್ರೀತಿಯ ಬಾಬಾ, ಈ ಒಂದು ಕಲಿಯುಗ ಭವಸಾಗರವನ್ನು ಪಾರು ಮಾಡಿ ನಿಮ್ಮದೇ ನನಗೆ ಆಶ್ರಯವಾಗಿದೆ. ತಮ್ಮ ಒಂದೊಂದು ಮಹಾವಾಕ್ಯ ನನಗೆ ಪ್ರತಿನಿತ್ಯ ಶಕ್ತಿಶಾಲಿಯನ್ನಾಗಿ ಮಾಡಿದ್ದೆ. ಮಾಯೆಯ ಯುದ್ಧದಿಂದ ಸೇಫ್ ಆಗುತ್ತೇವೆ. ಇಡೀ ದಿನ ಇದೇ ಗೀತೆಯನ್ನು ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಹೋಗೋಣ. ನನ್ನ ಬಾಬಾ, ಮಧುರವಾದ ಬಾಬಾ, ಪ್ರೀತಿಯ ಬಾಬಾ, ಧನ್ಯವಾದಗಳು ಬಾಬಾ, ಧನ್ಯವಾದಗಳು.
ನೆನಪಿನ ಸಮಯದಲ್ಲಿ ಪ್ರಾಪ್ತಿಗಳ ಸಮಯ, ಅನುಭೂತಿಗಳ ಸಮಯ. ಪ್ರಾಪ್ತಿಗಳ ಈ ವೇಳೆಯಲ್ಲಿ ಆಕ್ಟಿವ್ ಹಾಗೂ ಅಲರ್ಟ್ ಆಗಿ ಕುಳಿತುಕೊಳ್ಳೋಣ. ಬಾಪ್ದಾದರವರ ಹತ್ತಿರ ದೃಷ್ಟಿಯನ್ನು ತೆಗೆದುಕೊಳ್ಳುತ್ತಾ ಮಧುರಾತಿ ಮಧುರ ವಾರ್ತಾಲಾಪವನ್ನು ಮಾಡೋಣ. सफल तब होगा जब स्थूल कार्य के साथ साथ आप अपनी मन बुद्धि की दिनचर्या को भी सेट करोगे। चलो आज अभी इसी वक्त बाप के सामने बैठ अपना टाइम टेबल बनाओ। विचार करो किस समय और कौन सा कर्म करते हुए क्या स्वमान लेना है। प्यारे बाबा, ಪ್ರೀತಿಯ ಬಾಬಾ, ತಾವು ನಮಗೆ ಯಾವ ಕಾರ್ಯವನ್ನು ಕೊಟ್ಟಿದ್ದೀರಾ? ಸ್ವಮಾನದಿಂದ ಬದುಕಬೇಕು, ಸ್ವಮಾನದಲ್ಲಿ ಇದ್ದು ಕಾರ್ಯವನ್ನ ಮಾಡಬೇಕು. ಇಂದಿನಿಂದ ನಾವು ತಮ್ಮ ದಿನಚರ್ಯವನ್ನು ಸೆಟ್ ಮಾಡಿಕೊಳ್ಳುತ್ತೇವೆ. ದಿನಚರ್ಯದಲ್ಲಿ ತಮ್ಮ ನೆನಪು ಹಾಗೂ ಸ್ವಮಾನದಿಂದ ಸದಾ ಆರುವ ಕಲೆಯ ಅನುಭವ ಮಾಡುತ್ತೇವೆ. ಬಾಪ್ದಾದರವರ ಸನ್ಮುಖದಲ್ಲಿ ದೃಷ್ಟಿಯನ್ನ ತೆಗೆದುಕೊಳ್ಳುತ್ತಾ ಮುಗುಳ್ನಗುತ್ತಾ ಬಹಳ ಪ್ರೀತಿಯಿಂದ ಗುಡ್ ಮಾರ್ನಿಂಗ್ ಹೇಳೋಣ. ಗುಡ್ ಮಾರ್ನಿಂಗ್ ಬಾಬಾ, ಮಧುರ ಬಾಬಾ, ಪ್ರೀತಿಯ ಬಾಬಾ, ಹೃದಯದ ಆಶ್ರಯ ಬಾಬಾ, ಗುಡ್ ಮಾರ್ನಿಂಗ್. ತಾವು ನನ್ನನ್ನು ಎಬ್ಬಿಸಿದ್ದೀರಿ, ತಮಗೆ ಧನ್ಯವಾದಗಳು. ನನಗೋಸ್ಕರ ಇದು ವರದಾನಿ ಸಮಯ, ಶಕ್ತಿಯನ್ನು ಪಡೆದುಕೊಳ್ಳುವ ಸಮಯ. ಇಂದು ನನಗೆ ತನ್ನ ಪೂರ್ಣ ದಿನಚರ್ಯದಲ್ಲಿ ತಮ್ಮ
ಜೊತೆಯ ಅನುಭವ ಮಾಡುತ್ತಾ ಕರ್ಮಯೋಗಿಯಾಗಿ ಶ್ರೇಷ್ಠ ಕರ್ಮವನ್ನ ಮಾಡಬೇಕಾಗಿದೆ. ಪರಿವರ್ತನಾ ಶಕ್ತಿಯ ಪ್ರಯೋಗವನ್ನು ಮಾಡೋಣ. ಸ್ವಪರಿವರ್ತನೆಯಾಗುತ್ತೇನೆ ಬಾಬಾ. ಬಾಬಾರವರಿಗೆ ಶಕ್ತಿಶಾಲಿ ದೃಷ್ಟಿಯನ್ನ ನೀಡುತ್ತಿದ್ದಾರೆ. ಪ್ರತಿಜ್ಞೆಯನ್ನ ಮಾಡೋಣ. ಬಾಬಾ, ನಾನಾತ್ಮ ಸ್ವಯಂನ ಪರಿವರ್ತನೆಗೋಸ್ಕರ ಹೃದಯದಿಂದ ತಯಾರಾಗಿದ್ದೇನೆ. ಮೊದಲನೆಯ ಪರಿವರ್ತನೆ, ಕಣ್ಣು ತೆರೆದ ತಕ್ಷಣ ನೆನಪನ್ನ ಮಾಡಬೇಕು. ನಾನು ದೇಹವಲ್ಲ, ದೇಹವನ್ನ ನಡೆಸುವಂತಹ ಶುದ್ಧ ಪವಿತ್ರ ಆತ್ಮನಾಗಿದ್ದೇನೆ. ನಾನು ಆತ್ಮ ಮೂಲವತನದಿಂದ ಅವತರಿತನಾಗಿದ್ದೇನೆ. ಶ್ರೇಷ್ಠ ಕರ್ಮವನ್ನ ಮಾಡುವುದಕ್ಕಾಗಿ ಈ ಸಮಯ ಇಡೀ ದಿನಚರ್ಯದ ಆದಿಕಾಲವಾಗಿದೆ. ದೇಹದ ಭಿನ್ನ ಸ್ಥಿತಿಯಲ್ಲಿ ಸ್ಥಿತರಾಗುತ್ತಾ ಚಿಂತನೆಯನ್ನು ಮಾಡಿ, ನಾನು ನಿರಾಕಾರಿ ಆತ್ಮನಾಗಿದ್ದೇನೆ. ನಿರಾಕಾರಿ ಪ್ರಪಂಚದಿಂದ ಪಾತ್ರದ ಅಭಿನಯ ಮಾಡುವುದಕ್ಕೆ ಬಂದಿದ್ದೇನೆ. ಸ್ನಾನವನ್ನು ಮಾಡುತ್ತಾ ಶುಭ ಸಂಕಲ್ಪವನ್ನು ಮಾಡೋಣ. ನಾನು ಚೈತನ್ಯ ಮೂರ್ತಿಗೆ, ನಾನು ಆತ್ಮನ, ಇದು ಚೈತನ್ಯ ಮಂದಿರವಾಗಿದೆ. ಬಾಪ್ ದಾದಾರವರ ಅತಿ ಪ್ರಿಯ ಮೂರ್ತಿ ಇದರಲ್ಲಿ ವಿರಾಜಮಾನವಾಗಿದೆ. ಯಾವ ಮೂರ್ತಿಗೋಸ್ಕರ ಗುಣಗಳ ಮಾಲೆ ಸ್ವಯಂ ಬಾಪ್ ದಾದಾರವರು ಚಿಂತನೆಯನ್ನು ಮಾಡುತ್ತಾರೆ. ಬಾಪ್ ದಾದಾ ಸ್ವಯಂ ಈ ಒಂದು ಮೂರ್ತಿಯ ಮಹಿಮೆಯನ್ನು ಮಾಡುತ್ತಾರೆ. ಬಾಪ್ ದಾದಾರವರಿಗೆ ವ್ಯಾಲ್ಯೂಬಲ್ ಮೂರ್ತಿಗೆ ಸಾಹಸವನ್ನ ನೀಡುತ್ತಾರೆ. ಟ್ರಸ್ಟಿಯಾಗಿ ಮಂದಿರವನ್ನು ಶೃಂಗಾರ ಮಾಡುತ್ತಿದ್ದಾರೆ. ಈ ಅನುಭೂತಿ ನನ್ನತನ, ದೇಹಾಭಿಮಾನ ಸಹಜವಾಗಿ ಸಮಾಪ್ತಿ ಮಾಡುತ್ತದೆ. ಅಂತರಾಳದಿಂದ ಅನುಭವ ಮಾಡಿ, ನಾನು ಜ್ಯೋತಿರ್ಬಿಂದು ಆತ್ಮನ, ಇದು ಚೈತನ್ಯ ಮಂದಿರವಾಗಿದೆ, ಅದು ಮೂರ್ತಿಯಾಗಿದೆ. ಯಾವುದು ಬಾಪ್ ದಾದಾ ಬಹಳ ಪ್ರೀತಿಯನ್ನು ಮಾಡುತ್ತಾರೆ. ದೇಹದ ಭಿನ್ನ ಸ್ಥಿತಿಯಲ್ಲಿ ಆತ್ಮರಾಜನ ಸೀಟಿನಲ್ಲಿ ಸೆಟ್ ಆಗುತ್ತಾ ನಾನು ಅನುಭವ ಮಾಡುತ್ತಿದ್ದೇನೆ. ಇದು ನಾನಾತ್ಮನ ಚೈತನ್ಯವಾದ ಮಂದಿರವಾಗಿದೆ. ಹೇಗೆ ಬ್ರಹ್ಮ ತಂದೆ
ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ಸ್ನಾನವನ್ನು ಮಾಡುತ್ತಾ ನಾನು ಅನುಭವ ಮಾಡುತ್ತೇನೆ, ಇದು ಶಿವನ ಮಂದಿರವಾಗಿದೆ. ನಾನು ಅದಕ್ಕೆ ಬಿಲ್ಪತ್ರೆಯನ್ನು ಹಾಕುತ್ತಿದ್ದೇನೆ. ದೇಹರೂಪಿ ಮಂದಿರವನ್ನು ಸ್ವಚ್ಛ ಮಾಡುತ್ತಿದ್ದೇನೆ. ತಮ್ಮ ದಿನಚರ್ಯದಲ್ಲಿ ಒಂದು ಹೆಜ್ಜೆ ಇನ್ನು ಮುಂದುವರಿಯುತ್ತಾ ಹೋಗಿ, ಈಗ ನಾನಾತ್ಮ ಈಶ್ವರಿಯ ಮಹಾವಾಕ್ಯ ಕೇಳುವುದಕ್ಕೆ ಸ್ವಯಂವನ್ನು ತಯಾರು ಮಾಡಿಕೊಳ್ಳುತ್ತಿದ್ದೇನೆ. ಹೀಗೆ ಬಿಳಿಯ ವಸ್ತ್ರವನ್ನು ಹಾಕಿಕೊಂಡು ಬ್ಯಾಡ್ಜ್ ಹಾಕಿಕೊಂಡೆ, ಡೈರಿ ಪೆನ್ ತೆಗೆದುಕೊಂಡೆ, ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ಸೇವಾ ಕೇಂದ್ರದ ಕಡೆಗೆ ನನ್ನ ಹೆಜ್ಜೆಯನ್ನು ಇಡುತ್ತಿದ್ದೇನೆ. ತನ್ನ ಸೀಟಿನಲ್ಲಿ ಕುಳಿತುಕೊಂಡಾಗ ಬಾಪ್ದಾದಾರವರನ್ನು ಆಹ್ವಾನ ಮಾಡೋಣ. ನಾನು ಗಾಡ್ಲಿ ವಿದ್ಯಾರ್ಥಿಯಾಗಿದ್ದೇನೆ. ಸ್ವಯಂ ಭಗವಂತ ನನಗೆ ಓದಿಸುತ್ತಾರೆ. ತನ್ನ ಭಾಗ್ಯದ ವರ್ಣನೆಯನ್ನು ಮಾಡುತ್ತಾ, ನಾನು ಸಾಧಾರಣ ವಿದ್ಯಾರ್ಥಿಯಲ್ಲ, ಈಶ್ವರನ ವಿದ್ಯಾರ್ಥಿಯಾಗಿದ್ದೇನೆ. ಇದು ಸಾಧಾರಣ ವಿದ್ಯೆಯಲ್ಲ, ಡೈರೆಕ್ಟ್ ತಂದೆ ಮೂಲ ವತನದಿಂದ ದೂರ ದೇಶದಿಂದ ನನಗೆ ಓದಿಸುವುದಕ್ಕೆ ಬರುತ್ತಾರೆ. ಭಗವಂತನ ವರ್ಷನ್ಸ್ ನನ್ನ ವಿದ್ಯೆಯಾಗಿದೆ. ಶ್ರೀಯ ಶ್ರೀಮತ ನನ್ನ ವಿದ್ಯೆಯಾಗಿದೆ. ಅಂತರಾಳದಿಂದ ಅನುಭವ ಮಾಡೋಣ. ಭಗವಂತ ಹೇಳುತ್ತಿದ್ದಾರೆ, ನಾನು ವಿದ್ಯಾರ್ಥಿ,
ಕೇಳುತ್ತಿದ್ದೇನೆ. ನಾನು ಭಗವಂತನ ಸ್ಪೆಷಲ್ ಮುದ್ದಾದ ಮಗುವಾಗಿದ್ದೇನೆ. संगम की घड़ियां हमें मानव से देव बनाती, पारस के जैसे यात्री सोना जो हमको बनाती। काश यूं ही सारे कल होता रहे मिलन बाबा, ज्ञान सुधा हमको पिलाते प्यारे प्यारे शिव बाबा। रोज सुबह हमको जगाते मीठे मीठे शिव बाबा, ज्ञान सुधा हमको पिलाते प्यारे प्यारे शिव बाबा। ಬಾಬಾರವರ ಮಾತು ಹೃದಯವನ್ನ ಮಧುರ ಮಕ್ಕಳೇ, ಅಗಲಿ ಹೋಗಿ ಸಿಕ್ಕಿದ ಮಕ್ಕಳೇ, ಕಲ್ಪದ ಇಂದಿನ ಸಿಕ್ಕಿರುವ ಮಕ್ಕಳು, ಈ ಶಬ್ದವನ್ನು ಕೇಳಿ ಹೃದಯ ಆನಂದ ತೆಗೆದುಕೊಳ್ಳುತ್ತದೆ, ಸುಖವನ್ನು ಪ್ರಾಪ್ತಿ ಮಾಡುತ್ತದೆ. ವಿದ್ಯೆ ಓದಿದ ನಂತರ ಕರ್ಮಕ್ಷೇತ್ರದಲ್ಲಿ ಕರ್ಮವನ್ನು ಪ್ರಾರಂಭ ಮಾಡುತ್ತೇನೆ ನನಗೋಸ್ಕರ. ಯೋಗಯುಕ್ತನಾಗಿ ನಾನು ಅಡಿಗೆಯನ್ನು ಮಾಡುತ್ತೇನೆ. ಈ ಸ್ಮೃತಿಯಲ್ಲಿ ಏಕಾಗ್ರವಾಗೋಣ. ಪರಂಪಿತನಿಗೋಸ್ಕರ ಈಶ್ವರಿಯ ಪ್ರಸಾದ ತಯಾರಾಗುತ್ತಿದೆ. ದೇವಾತ್ಮಗಳಿಗೋಸ್ಕರ ಬ್ರಹ್ಮ ಭೋಜನ ರೆಡಿಯಾಗುತ್ತಿದೆ. ಭೋಜನ ತಯಾರು ಮಾಡುವಂತಹ ಈ ಕಾಲ ತಪಸ್ಸಿನ ಕಾಲವಾಗಿದೆ. ಪಾಪ್ ದಾದಾರವರಿಗೆ ಭೋಗವನ್ನ ಸ್ವೀಕಾರ ಮಾಡಿಸುತ್ತಾ ಸ್ವಯಂ ಈ ಸ್ಮೃತಿಯಲ್ಲಿ ಗ್ರಹಣ ಮಾಡಿ. ಇದು ಪ್ರಭು ಪ್ರಸಾದವಾಗಿದೆ, ಬ್ರಹ್ಮ ಭೋಜನವಾಗಿದೆ. ಇದು ಆ ಭೋಜನವಾಗಿದೆ ಯಾವುದಕ್ಕೋಸ್ಕರ ದೇವತೆಗಳು ಕೂಡ ಕಾಯುತ್ತಾರೆ. ಬಾಬಾರವರಿಗೆ ಭೋಗವನ್ನ ಸ್ವೀಕಾರ ಮಾಡುತ್ತಾ ಸ್ವಯಂ ಸ್ಮೃತಿಯನ್ನ ಸ್ವೀಕಾರ ಮಾಡಿ. ನಾನು ಬಾಬಾರವರ ಚಿಕ್ಕ ಪ್ರೀತಿಯ ಮಗುವಾಗಿದ್ದೇನೆ. ಬಾಬಾರವರ ಕೈಯಿಂದ ಯಾವ ಒಂದು ಬ್ರಹ್ಮ ಭೋಜನವನ್ನ ತಿನ್ನಿಸುತ್ತೇವೆ. ಭಗವಾನುವಾಚ, ಮಕ್ಕಳೇ, ಭೋಜನವನ್ನು ನಿಮ್ಮ ನೆನಪಿನಲ್ಲೇ ಸ್ವೀಕಾರ ಮಾಡುತ್ತೇನೆ.
ಬೆರೆತರೆ ಮಾಯೆ ಸತಾಯಿಸುತ್ತದೆ, ನಿಮ್ಮನ್ನೇ ಹೆಚ್ಚು ಕಡಿಮೆ ಮಾಡಿಬಿಡುತ್ತದೆ. ಬಾಬಾರವರ ಮಹಾವಾಕ್ಯವನ್ನ ಕೇಳಿ. बच्चे, चेक करना, भोजन करते भी क्या पूरा समय बाप की याद रहती है? ऐसा तो नहीं कोई और विचार आ जाता हो? बाप की याद में रहकर खाएंगे तो वो भोजन बहुत शक्ति देगा। याद भूले तो सारा भोजन माया खा जाएगी और वो ताकतवर हो जाएगी। इसलिए एक सेकंड भी बाप को नहीं भूलना। ಬಾಬಾರವರ ಮಾತು ಕಿವಿಯಲ್ಲಿ ಕೇಳಿಸುತ್ತಾ ಹೋಗಲಿ. ಕರ್ಮಕ್ಷೇತ್ರದಲ್ಲಿ ಹೋಗುತ್ತಾ ಯಾವುದಾದರೂ ಒಂದು ಸಾಧನೆಯ ಪ್ರಯೋಗವನ್ನ ಮಾಡುತ್ತೇವೆ. ಗಾಡಿಯಲ್ಲಿ ಕುಳಿತುಕೊಳ್ಳುತ್ತಾ ಬಾಗಿಲನ್ನ ತೆಗೆಯುತ್ತಾ ಸ್ವಲ್ಪ ಸೆಕೆಂಡಿಗೆ ಬಾಬಾರವರನ್ನ ಆಹ್ವಾನ ಮಾಡಿ, ಅಲೋ ಬಾಬಾ, ತಾವು ತಮ್ಮ ಸೀಟಿನಲ್ಲಿ ಕುಳಿತುಕೊಳ್ಳಿ. ಬಾಬಾರವರು ಸೀಟಿನಲ್ಲಿ ಕುಳಿತುಕೊಂಡಿದ್ದಾರೆ, ನನಗೆ ಶಕ್ತಿಯನ್ನು ನೀಡುತ್ತಿದ್ದಾರೆ. ಇದು ಬಾಬಾರವರ ಗಾಡಿಯಾಗಿದೆ. ಬಾಬಾರವರು ನನಗೆ ಸೇವೆಗೋಸ್ಕರ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಆಗಿ ಗಾಡಿಯನ್ನು ನಡೆಸಬೇಕು. ಕರ್ಮವನ್ನು ಮಾಡುತ್ತಾ ಮನಸ್ಸು ಬುದ್ಧಿಯಿಂದ ಪಾರು. ಬಾಬಾರವರ ಜೊತೆಯಲ್ಲಿ ಜೋಡಣೆಯಾಗಬೇಕು. ನಾನು ಕರ್ಮಯೋಗಿ ಆತ್ಮನಾಗಿದ್ದೇನೆ. ದೇಹದ ಮುಖಾಂತರ ಕರ್ಮವನ್ನು ಮಾಡುತ್ತಿದ್ದೇನೆ. ಕರ್ಮ ಬಂಧನದಿಂದ ಮುಕ್ತನಾಗಿದ್ದೇನೆ, ನಿಮಿತ್ತನಾಗಿದ್ದೇನೆ. ಮಾಡಿಸುವಂತವರು ಮಾಡಿಸುತ್ತಿದ್ದಾರೆ, ನಡೆಸುವಂತವರು ನಡೆಸುತ್ತಿದ್ದಾರೆ. ಬಾಬಾರವರ ಬೆಳಕು ನನ್ನ ಮಾರ್ಗವನ್ನು ಪ್ರಶಸ್ತವನ್ನಾಗಿ ಮಾಡುತ್ತಿದ್ದಾರೆ. ನಾನು
ಈಶ್ವರಿಯ ಸೇವಾದಾರಿ. ಬಾಬಾರವರು ನನಗೆ ಸೇವೆಯನ್ನು ನೀಡಿದ್ದಾರೆ. ಇದನ್ನು ಪ್ರಯೋಗ ಮಾಡುತ್ತಾ ಸಾಧನೆಯನ್ನು ನಿರಂತರ ನಡೆಯುತ್ತಾ ಹೋಗಬೇಕು. ಬರುವ ಪರಿಸ್ಥಿತಿಯನ್ನು ಸಮಾಪ್ತಿ ಮಾಡುವ ಶಕ್ತಿ ಬಾಪ್ ದಾದಾರವರಿಂದ ಸಿಗುತ್ತಿದೆ. ಫೋನ್ ಕೈಯಲ್ಲಿ ತೆಗೆದುಕೊಂಡು ಮೊದಲ ಸಂಕಲ್ಪ ಬರಬೇಕು. ಈ ಸಾಧನೆ ಸೇವೆಗೋಸ್ಕರ ಸಿಕ್ಕಿದೆ. ಈ ಸಾಧನೆಗಳಿಗೂ ಧನ್ಯವಾದ. ಎಷ್ಟು ಸಾರಿ ಫೋನಿನಲ್ಲಿ ರಿಂಗ್ ಆಗುತ್ತದೆ, ತಕ್ಷಣ ನೆನಪು ಬರಬೇಕು. ಬಾಬಾರವರು ನನ್ನನ್ನು ನೆನಪು ಮಾಡುತ್ತಿದ್ದಾರೆ. ಮಕ್ಕಳೇ, ಎಲ್ಲಿದ್ದೀರಾ? ಏನು ಮಾಡುತ್ತಿದ್ದೀಯಾ? ನನ್ನ ನೆನಪಿನಲ್ಲಿ ಸ್ಥಿತನಾಗಿ ಬಿಡು. ಸ್ವಲ್ಪ ಸೆಕೆಂಡ್ ಮೂಲ ವತನದಲ್ಲಿ ಮಹಾಜ್ಯೋತಿ ಬಾಬಾರವರನ್ನು ಟಚ್ ಮಾಡುತ್ತಾ ಬನ್ನಿ. ಅವರಿಂದ ಶಕ್ತಿಯನ್ನು ತೆಗೆದುಕೊಳ್ಳೋಣ. मुझे अपने वतन बुलाने लगा है। तेरे मेरे मिलन के गीत ये दिल गाने लगा है। कोई दूर मुझे अपने वतन बुलाने लगा है। सोचूं ख्वाबों में मैं अपने दिखते जो नजारे हैं। सोचूं ख्वाबों में मैं अपने दिखते जो नजारे हैं। वो कितने प्यारे हैं, सच कितने प्यारे हैं। तेरी यादों के झूले में हम बैठे हैं खोए से। तेरी यादों के झूले में हम बैठे हैं खोए से। तुम पास नजर आए, मेरे पास नजर आए। तेरी यादों के झूले में हम बैठे हैं खोए से। तेरी यादों के झूले में हम बैठे हैं खोए से। तुम पास नजर आए, मेरे पास नजर आए। ಎಷ್ಟು ಹೆಜ್ಜೆಯನ್ನು ಇಡುತ್ತೇವೆ. ನಡೆಯುತ್ತಾ ನಡೆಯುತ್ತಾ ಅನುಭವ ಮಾಡಿ. ನನ್ನ ಪ್ರತಿ ಹೆಜ್ಜೆಯಲ್ಲಿ ಪದಮ ಸಮಾವೇಶವಾಗಿದೆ. ಏಣಿಯನ್ನು ಹತ್ತುತ್ತಿದ್ದೇವೆ.
ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ಜೀವನದ ಪ್ರತಿ ಹೆಜ್ಜೆಯಲ್ಲಿ ಧೈರ್ಯದಿಂದ ಹೆಜ್ಜೆಯನ್ನ ಇಡಬೇಕು. ಯೋಚನೆ ಮಾಡಿ ಹೆಜ್ಜೆಯನ್ನ ಇಡಬೇಕು. ಲಿಫ್ಟಿನಲ್ಲಿ ಪ್ರವೇಶ ಮಾಡುವಂಥ ಸಮಯದಲ್ಲಿ ನೆನಪಿರಬೇಕು, ನಾನು ಈ ಕಡೆಯಿಂದ ಆ ಕಡೆ ಹೋಗುತ್ತೇನೆ. ವತನದಲ್ಲಿ ಹೋಗಬೇಕಾಗಿದೆ ಸ್ವಲ್ಪ ಸೆಕೆಂಡಿಗೋಸ್ಕರ. 3 ಲೋಕಗಳನ್ನು ಸುತ್ತುವರಿಯುತ್ತಾ ಹೋಗೋಣ. ಈಗೀಗ ಸಾಕಾರಿ ಲೋಕ, ಈಗೀಗ ಆಕಾರಿ. ಈಗೀಗ ನಿರಾಕಾರಿ ಲೋಕ. ಮನೆಯನ್ನ ಸ್ವಚ್ಛ ಮಾಡುವ ಸಮಯದಲ್ಲಿ ನೆನಪಿರಬೇಕು, ಮನಸ್ಸಿನ ಮೂಲೆ ಮೂಲೆಯನ್ನು ನಾನು ಸ್ವಚ್ಛಗೊಳಿಸಬೇಕು. ಏಕಾಂತದಲ್ಲಿ ಕುಳಿತುಕೊಳ್ಳುವುದು, ಯೋಚನೆ ಮಾಡುವುದು, ಶುಭ ಚಿಂತನೆಯನ್ನ ಮಾಡಿ ಚಾರ್ಟ್ ಚೆಕ್ ಮಾಡಿಕೊಳ್ಳಬೇಕು. ಪ್ರತಿನಿತ್ಯ ತಮ್ಮ ಮನಸ್ಸನ್ನು ಚೆನ್ನಾಗಿ ವಾಚ್ ಮಾಡಿಕೊಳ್ಳಿ. ಏನೆಲ್ಲ ಯೋಚನೆ ಮಾಡುತ್ತಿದ್ದೇನೆ, ನನಗೆ ಇದರ ಅವಶ್ಯಕತೆ ಇದೆಯೇ? ವ್ಯರ್ಥ ಹಾಗೂ ನೆಗೆಟಿವ್ ಅನ್ನು ಅವಾಯ್ಡ್ ಮಾಡಿ ಪಾಸಿಟಿವಿಟಿಯ ಅವಾರ್ಡ್ ಅನ್ನು ತೆಗೆದುಕೊಳ್ಳಿ. ಸದಾ ಶುದ್ಧ, ಸದಾ ಪ್ರಸನ್ನರಾಗಿರಬೇಕು. ಮನೆಯಿಂದ ಹೊರಗಡೆ ಹೋಗುವ ಸಮಯದಲ್ಲಿ ಸ್ವಲ್ಪ ಸೆಕೆಂಡಿಗೋಸ್ಕರ ಮನೆಯ ಬಾಗಿಲಲ್ಲಿ ನಿಂತು ಬಾಬಾರವರಿಂದ ದೃಷ್ಟಿಯನ್ನ ತೆಗೆದುಕೊಂಡು ಹೋಗೋಣ. ಯಾವಾಗ ವಾಪಸ್ ಬರುತ್ತೇನೆ ಬಾಗಿಲ ಹತ್ತಿರ ಶುಭ ಸಂಕಲ್ಪವನ್ನ ಮಾಡೋಣ. ಇದು ಬಾಬಾರವರ ಮನೆಯಾಗಿದೆ, ಇದು ಬಾಬಾರವರ ಪರಿವಾರವಾಗಿದೆ. ಬಾಬಾರವರ ಮಕ್ಕಳಾಗಿದ್ದಾರೆ ಎಲ್ಲರೂ. ಪರಿವಾರದ ಸದಸ್ಯರನ್ನು ಸನ್ಮುಖದಲ್ಲಿ ನೋಡುತ್ತಾ ಮಸ್ತಕದ ಮಣಿಯನ್ನು ನೋಡೋಣ. ಇವರು ಪ್ರಭು ಪ್ರಿಯ ಆತ್ಮಗಳಾಗಿದ್ದಾರೆ, ಒಳ್ಳೆಯ ಮಕ್ಕಳು. ಬಾಬಾರವರ ಈ ಪರಿವಾರ ಬಹಳ ಒಳ್ಳೆಯ ಗುಲ್ದಸ್ತವಾಗಿದೆ. ಎಲ್ಲರ ಏನಾದರೂ ಒಳ್ಳೆಯತನ ನಮಗೆ ಕಾಣಿಸಬೇಕು. ಒಂದೊಂದು ಸದಸ್ಯರನ್ನ ನೋಡುತ್ತಾ ಅವರ ಮಸ್ತಕದ ನಕ್ಷತ್ರವನ್ನು ನೋಡುತ್ತಾ ಶುಭ ಸಂಕಲ್ಪ ಮಾಡೋಣ. ಎಲ್ಲರೂ ಬಹಳ ಒಳ್ಳೆಯವರಾಗಿದ್ದಾರೆ. ನನ್ನ ಪ್ರತಿಯೊಂದು ಕರ್ಮದಿಂದ ಬಾಪ್ತಾದ ಪ್ರತ್ಯಕ್ಷರಾಗುತ್ತಾ ಹೋಗಬೇಕು. ನನ್ನ ಪ್ರತಿ ಕರ್ಮ ಬಾಬಾರವರಿಗೆ ಸಮರ್ಪಣೆಯಾಗಿದೆ. ಇಡೀ ದಿನದ ದಿನಚರ್ಯ ಬಾಬಾರವರಿಗೆ ತಿಳಿಸೋಣ. ಪ್ರತಿ ದೃಶ್ಯವನ್ನ ಬಾಬಾರವರ ಮುಂದೆ ತೆಗೆದುಕೊಂಡು ಬರೋಣ.
ಇವತ್ತು ಏನು ಆಯಿತೋ ಒಳ್ಳೆಯದೇ ಆಯಿತು, ಒಳ್ಳೆಯದಾಗದಲೇ ಇರಬಹುದು. ಬಾಬಾರವರಿಗೆ ಅರ್ಪಣೆ ಮಾಡೋಣ. ಇಂದು ತಮ್ಮ ಧೂಳಿನಿಂದ ಇವತ್ತಿನಿಂದ ಪಾಠ ಏನು ಕಲಿತೆ? ಯಾವ ತಪ್ಪಿನಿಂದ ಪಾಠವನ್ನು ಕಲಿಯುತ್ತೇವೆ? ಆ ಒಂದು ತಪ್ಪು ವರದಾನವಾಗುತ್ತದೆ. ಇಂದು ನಾನು ನನ್ನಿಂದ ಯಾರಿಗಾದರೂ ಕಷ್ಟ ತಲುಪಿದ್ದರೆ ನಾನು ಆತ್ಮ ಹೃದಯದಿಂದ ಕ್ಷಮಾ ಯಾಚನೆ ಮಾಡುತ್ತೇನೆ. ಕ್ಷಮಿಸಿ, ಕ್ಷಮಿಸಿ, ಕ್ಷಮಿಸಿ. ಸತ್ಯ ಹೃದಯದಿಂದ ಬಾಬಾರವರಿಗೆ ಪೂರ್ಣ ದಿನಚರಿಯನ್ನ ತಿಳಿಸಿ ಬಾಬಾರವರ ಮಡಿಲಿನಲ್ಲಿ ನಿದ್ದೆ ಮಾಡೋಣ. ಬೋಜ ಮುಕ್ತರಾಗಿ ಮುಗುಳ್ನಗುತ್ತಾ ಸ್ವಯಂ ಅವರ ವರದ ಹಸ್ತವನ್ನ ಮಸ್ತಕದಲ್ಲಿ ಇಟ್ಟುಕೊಳ್ಳುತ್ತಾ ಬಾಬಾರವರ ಲೋರಿಯನ್ನ ಕೇಳುತ್ತಾ ಧನ್ಯವಾದಗಳನ್ನು ಮಾಡುತ್ತಾ ಮಲಗೋಣ. ದೇಹವೆಂಬ ಗಾಡಿಯನ್ನು ಬಹಳ ದೂರದವರೆಗೆ ಪ್ರಪಂಚದಿಂದ ದೂರ ಏಕಾಂತ ಸ್ಥಾನದಲ್ಲಿ ನಿಲ್ಲುತ್ತಾ ನಾನಾತ್ಮ ಬಾಬಾರವರ ಮಡಿಲಿನಲ್ಲಿ ವಿಶ್ರಾಮಿಯಾಗಿದ್ದೇನೆ. ತಮ್ಮ ಮಡಿಲಿನಲ್ಲಿ ಪರಮ ಆನಂದವಿದೆ, ಸತ್ಯವಾದ ಆನಂದವಿದೆ. ಬಾಬಾ, ನೀವು ನನ್ನ ಜೊತೆಯಲ್ಲಿದ್ದೀರಾ. ಇದು ಸಫಲವಾಗಿದೆ ನಮ್ಮ ಸಮಯ. ತಮ್ಮ ಜೊತೆ ಇರುವುದು ನನ್ನ ಜೀವನದ ಬಹಳ ದೊಡ್ಡ ಉಪಲಬ್ಧವಾಗಿದೆ. तेरे मेरा हाथ रहे, तू हर पल मेरे साथ रहे। हाथों में तेरे मेरा हाथ रहे, चाहे दिन हो या फिर रात रहे। तेरे प्यार की बस बरसात रहे। जब भी मैं घिरूं तन्हाई में, जब भी मैं घिरूं तन्हाई में, मेरे खुदा दोस्त तेरी याद रहे। मेरे खुदा दोस्त तेरी याद रहे। सब अच्छा है, नाता तुम्ही से सच्चा है। तू पास है तो सब अच्छा है, नाता तुम्ही से सच्चा है। तेरे बिन मैं रहूंगा कैसे भला, तेरे बिन मैं रहूंगा कैसे भला।
याद रहे, तेरे प्यार की बस सौगात रहे, मेरे खुदा दोस्त तेरी याद रहे, मेरे खुदा दोस्त तेरी याद रहे। वायदा करें बाबा से ಪ್ರತಿಜ್ಞೆಯನ್ನ मेरे ಮಾಡಿ पूरी दिनचर्या में ಬಾಬಾರವರ ಜೊತೆಯಲ್ಲಿ ಪೂರ್ಣ ದಿನಚರ್ಯದಲ್ಲಿ ತಾವು ಸ್ವಯಂ ನನ್ನ ಜೊತೆಯಲ್ಲಿದ್ದೀರಾ. ನಾನು ಆತ್ಮ ಮನಸ್ಸು ವಚನ ಕರ್ಮದಿಂದ ಎಲ್ಲರ ವಿಶೇಷತೆಗಳನ್ನು ನೋಡುತ್ತಾ, ಗುಣಗಳನ್ನು ನೋಡುತ್ತಾ, ಗುಣವಂತರಾಗುತ್ತಾ, ಎಲ್ಲರಿಗೆ ಶುಭ ಭಾವನೆ, ಶುಭ ಕಾಮನೆಯ ಉಡುಗೊರೆಯನ್ನ ನೀಡೋಣ. ನಾನು ಮುಗುಳ್ನಗುತ್ತಾ ಮಲಗಬೇಕು, ಮುಗುಳ್ನಗುತ್ತಾ ಎದ್ದೇಳಬೇಕು. ತಮ್ಮ ಜೊತೆಯಿಂದ ಕಲ್ಪ ಕಲ್ಪ ಆನಂದದಿಂದ ತುಂಬಲ್ಪಟ್ಟಿದೆ. ತಮ್ಮ ಜೊತೆ ನನಗೋಸ್ಕರ ಬಹಳ ದೊಡ್ಡ ಉಪಹಾರವಾಗಿದೆ. ನಾನು ನಿಮ್ಮನ್ನ ಪಡೆದು ಬಹಳ ಖುಷಿಯಾಗಿದ್ದೇನೆ ಬಾಬಾ. ತಾವು ನನ್ನವರಾಗಿದ್ದೀರಾ, ನನ್ನವರಾಗಿದ್ದೀರಾ. ಸದಾ ನನ್ನವರಾಗಿ ಇರಬೇಕು. ನಾನು ನಿಮ್ಮವರಾಗಿದ್ದೇನೆ, ನಿಮಗೋಸ್ಕರವೇ ಇದ್ದೇನೆ. ಪ್ರತಿಯೊಂದು ಕರ್ಮದ ಫಲ ಎಲ್ಲವೂ ನಿಮಗೆ ಸಮರ್ಪಿತ ಬಾಬಾ. ತಾವು ನನಗೆ ಕರ್ಮಯೋಗಿಯನ್ನಾಗಿ ಮಾಡಿದ್ದೀರಾ. ತಮಗೆ ಧನ್ಯವಾದಗಳು, ತಮಗೆ ಧನ್ಯವಾದಗಳು, ಕೋಟಿ ಬಾರಿ ಧನ್ಯವಾದಗಳು, ಧನ್ಯವಾದಗಳು. तेरा साथ है तो फिर कहना क्या, तेरा प्यार मिले ये अरमा था। तेरा साथ है तो फिर कहना क्या, सांसों में तुम ही, धड़कन में तुम ही, सांसों में तुम ही, धड़कन में तुम ही। मेरी बातों में तेरी बात रहे, मेरी बातों में तेरी बात रहे, मेरे खुदा दोस्त तेरी याद रहे, मेरे खुदा दोस्त तेरी याद रहे। त्रिनेत्री बना ತ್ರಿನೇತ್ರಿಯನ್ನಾಗಿ ಮಾಡಿದ್ದರು. ನಾನಾತ್ಮನನ್ನು ಮೂರು ಲೋಕದ ಜ್ಞಾನ ಸಿಕ್ಕಿದೆ. ನಾನು ಆತ್ಮ ಮಾಸ್ಟರ್ ತ್ರಿಲೋಕಿನಾಥನಾಗಿದ್ದೇನೆ. ಆತ್ಮನ ಒಳಗಡೆ
ಜ್ಞಾನ ಸ್ವರೂಪ ಇಮರ್ಜ್ ಆಗುವುದರಿಂದ ಪವಿತ್ರತೆಯ ಧಾರಣೆ ಇಷ್ಟು ಸಹಜವಾಗಿ ಬರುತ್ತದೆ. ನೆನಪನ್ನ ಮಾಡಿ ತಮ್ಮ ಸ್ವಮಾನವನ್ನ ನಾನು ಆತ್ಮ ಪವಿತ್ರ ಸ್ವರೂಪನಾಗಿದ್ದೇನೆ, ಪವಿತ್ರತೆಯ ಸೂರ್ಯ ಶುಭಾಬಾರವರ ಪವಿತ್ರ ಕಿರಣಗಳನ್ನು ತನ್ನ ಕಡೆ ಬರುತ್ತಿರುವುದನ್ನು ಅನುಭೂತಿ ಮಾಡಿ ಹಾಗೂ ಫೀಲ್ ಮಾಡಿ ಪೂರ್ಣ ಶರೀರದಲ್ಲಿ ಕಾಲಿನಿಂದ ಹಿಡಿದು ತಲೆಯವರೆಗೆ ಪವಿತ್ರತೆಯ ಪ್ರಕಾಶ ಹರಡಿದೆ. ಹಾಗೂ ಆತ್ಮನಿಂದ ವಿಕಾರದ ತುಕ್ಕು ನಿಧಾನವಾಗಿ ಹೊರ ಹೋಗುತ್ತಿದೆ. ಆತ್ಮ ಸತ್ಯವಾದ ಚಿನ್ನವಾಗಿದೆ. ಮಸ್ತಕದ ಮಧ್ಯದಲ್ಲಿ ಆತ್ಮ ಒಂದು ಮಣಿಯ ಸಮಾನ ಹೊಳೆಯುತ್ತಿದೆ. ಈ ಪವಿತ್ರತೆಯ ಕಾರಣದಿಂದಲೇ ಈ ಹೃದಯದಲ್ಲಿ ಇಂತಹ ಒಂದು ಹೂವು ಹರಡಿದೆ. ಯಾವುದರಿಂದ ಸುಗಂಧದಿಂದ ನನ್ನ ಜೀವನ ಸುಖಮಯವಾಗಿದೆ. सुगंध से जीवन में सुख ही सुख मिला। पवित्रता का हृदय कुंज में ऐसा पुष्प खिला, जिसकी सुगंध से जीवन में सुख ही सुख मिला।
अधरों पर बिखरी सच्चाई, अंतर में निर्मलता आई। अधरों पर बिखरी सच्चाई, अंतर में निर्मलता आई। विराजित तन के मंदिर में मन की मूर्ति मुस्काई। दीन प्रभु की सबको देने चला ये काफिला, जिसकी सुगंध से जीवन में सुख ही सुख मिला, जिसकी सुगंध से जीवन में सुख ही सुख मिला। निश्चय ने निश्चिंत किया, निश्चित विजय हमारी। निश्चय ने निश्चिंत किया, निश्चित विजय हमारी। पवित्रता के बल से होगी पावन दुनिया ये सारी। सबका भला हो यही दुआ का दिल में सिलसिला, जिसकी सुगंध से जीवन में सुख ही सुख मिला, जिसकी सुगंध से जीवन में। ಓಂ ಶಾಂತಿ. ಸಂಕಲ್ಪ ಮಾಡಿ ಎಲ್ಲಿಯವರೆಗೂ ನಾವು ಈ ಶರೀರದಲ್ಲಿ ಇರ್ತೀವಿ ಅಲ್ಲಿಯವರೆಗೆ ಆತ್ಮನಾಗಿ ಪಾತ್ರವನ್ನು ಮಾಡುತ್ತೇವೆ. ಪ್ರತಿ ಕರ್ಮವನ್ನು ತಂದೆಯ ನೆನಪಿನಲ್ಲಿ ಮಾಡಬೇಕು. ಸದಾ ಸತ್ಕರ್ಮಗಳನ್ನು ಮಾಡಬೇಕು. ಸುಂದರ ಅನುಭವದ ಮುಖಾಂತರ ಈ ಪಾವನ ವೇಳೆಯಲ್ಲಿ ಯಾವಾಗ ನಾವು ಪರಂಪಿತನ ಸನ್ಮುಖದಲ್ಲಿದ್ದೇವೆ, ತಮ್ಮನ್ನು ತಾವು ಶ್ರೇಷ್ಠ ಭಾಗ್ಯವಂತ ಆತ್ಮ ಎಂದು ಅನುಭವ ಮಾಡಿ, ನಾನು ಭಾಗ್ಯವಂತ ಆತ್ಮನಾಗಿದ್ದೇನೆ, ಪರಂಪಿತನ ಸನ್ಮುಖದಲ್ಲಿದ್ದೇನೆ, ನನ್ನ ಭಾಗ್ಯದ ನಕ್ಷತ್ರ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿದೆ.
ವಾಹ್, ನನ್ನ ಶ್ರೇಷ್ಠ ಭಾಗ್ಯ. ಈ ಪಾವನ ಪಾಲನೆಯಲ್ಲಿ ಪವಿತ್ರತೆಯ ಕ್ಷಣದಲ್ಲಿ ನಾನು ಪರಂಪಿತನ ಸನ್ಮುಖದಲ್ಲಿದ್ದೇನೆ. ಬಾಬಾ ನನ್ನನ್ನು ನೋಡಿ ಮುಗುಳ್ನಗುತ್ತಿದ್ದಾರೆ, ಆನಂದವಾಗಿದ್ದಾರೆ. ನಾನು ಆತ್ಮನು ಸಹ ನನ್ನನ್ನು ಬಾಬಾರವರ ಸನ್ಮುಖದಲ್ಲಿ ಪಡೆದು ಬಹಳ ಪ್ರಸನ್ನ ಚಿತ್ತನಾಗಿದ್ದೇನೆ. ಈ ಮಂಗಳ ಮಿಲನ ಅತೀಂದ್ರಿಯ ಸುಖವನ್ನು ತಂದುಕೊಡುವಂಥದ್ದಾಗಿದೆ. ಬಾಬಾ ನನ್ನನ್ನೇ ನೋಡುತ್ತಿದ್ದಾರೆ. ನಾನು ಬಾಬಾರವರನ್ನು ನೋಡುತ್ತಿದ್ದೇನೆ. ಬಾಬಾರವರನ್ನು ನೋಡಿ ಮನಸ್ಸು ಅಪಾರ ಖುಷಿಯ ಅನುಭವ ಮಾಡುತ್ತಿದೆ. ಕಣ್ಣು ತೆರೆಯುತ್ತಿದ್ದಂತೆಯೇ ಬಾಬಾರವರ ಮಧುರ ದೃಷ್ಟಿ ನನ್ನನ್ನು ಪರಿವರ್ತನೆ ಮಾಡಿಬಿಟ್ಟಿದೆ. ನನ್ನನ್ನು ಶಕ್ತಿಗಳಿಂದ ಪರಿಪೂರ್ಣರನ್ನಾಗಿ ಮಾಡಿದೆ. ವರದಾನಗಳಿಂದ ಪರಿಪೂರ್ಣನಾಗಿ ಮಾಡಿದೆ. ನನಗೆ ಸ್ವಮಾನದ ಮಾಲೆಯನ್ನು ಹಾಕಿದ್ದಾರೆ. ನಾನು ನನ್ನ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತನಾಗಿದ್ದೇನೆ. ನಾನು ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ಅಲಂಕಾರ ಮೂರ್ತಿಯಾಗಿದ್ದೇನೆ. ಸ್ಮರಣೆ ಮಾಡಿ ಸ್ವಮಾನದ ಜೊತೆಗೆ ಕರ್ತವ್ಯವನ್ನು ಸಹ ನೆನಪಿಗೆ ತಂದುಕೊಳ್ಳಿ. ಹೇಗೆ ನನ್ನ ಸ್ವಮಾನವಾಗಿದೆ, ಅದೇ ತರಹ ನನ್ನ ಕರ್ತವ್ಯವಿದೆಯಾ? ಕೆಲವು ಕ್ಷಣಕ್ಕಾಗಿ ಮೌನವಾಗಿದ್ದು ಸೈಲೆನ್ಸ್ನಲ್ಲಿರ್ತಾ ತಮ್ಮನ್ನು ತಾವು ಕೇಳಿಕೊಳ್ಳಿ. ಹೇಗೆ ನನ್ನ ಸ್ವಮಾನ, ಹಾಗೆ ನನ್ನ ಕರ್ತವ್ಯವಿದೆಯಾ?
ಭಗವಂತನ ಮಹಾವಾಕ್ಯ. ಯಾರು ಸದಾ ಅಲಂಕಾರಗಳಿಂದ ಶೃಂಗರಿಸಲ್ಪಟ್ಟಿದ್ದಾರೆ ಅವರು ಅಹಂಕಾರದಿಂದ ಮುಕ್ತರಾಗಿ ಬಿಟ್ಟಿದ್ದಾರೆ. ತಮ್ಮ ಸನ್ಮುಖದಲ್ಲಿ ತಮ್ಮ ಸಂಪೂರ್ಣ ಸ್ವರೂಪವನ್ನು, ಫರಿಸ್ತಾ ರೂಪವನ್ನು, ಯಾರ ಕೈಯಲ್ಲಿ ಅಲಂಕಾರವಿದೆ ಅವರು ವಿಷ್ಣುವಿನ ಚಿತ್ರವನ್ನು ಸನ್ಮುಖದಲ್ಲಿ ತೆಗೆದುಕೊಂಡು ಬನ್ನಿ. ಆಳವಾಗಿ ಚಿತ್ರವನ್ನು ನೋಡಿ. ಇದೇ ನನ್ನ ಭವಿಷ್ಯದ ನೆನಪಾರ್ಥವಾಗಿದೆ. ಈ 4 ಅಲಂಕಾರಗಳು ನನ್ನ ಬ್ರಾಹ್ಮಣ ಆತ್ಮದಾಗಿದೆ. ಈ ಅಲಂಕಾರವನ್ನು ಧಾರಣೆ ಮಾಡಿ ನಾನು ಈ ತರಹ ಆಗಬೇಕಾಗಿದೆ. साथ तुम्हारा प्रभु कितना है प्यारा, साथ तुम्हारा प्रभु कितना प्यारा, मिल गई मंजिल मिल गया किनारा, मिल गया किनारा, साथ तुम्हारा प्रभु कितना है प्यारा, साथ तुम्हारा प्रभु रोशनी ही रोशनी आती नजर है, अब ना भंवर का डर ना ही फिकर है, ना ही फिकर है, हाथ में तेरे जब हाथ है हमारा, साथ तुम्हारा प्रभु कितना है प्यारा, साथ तुम्हारा
नजर से चलते चांद और तारे, चांद और तारे, कितनी ही बार तुमने पार उतारा, साथ तुम्हारा प्रभु कितना है प्यारा। साथ तुम्हारा अपना गगन अब तो अपनी जमीन है, तू मिल गया तो फिर हमें क्या कमी है, हमें क्या कमी है। कितना हसीन लगता हर एक नजारा, साथ तुम्हारा प्रभु कितना है प्यारा। साथ तुम्हारा प्रभु कितना है प्यारा। मिल गई मंजिल, मिल गया किनारा, मिल गया किनारा। साथ तुम्हारा प्रभु कितना है प्यारा। साथ तुम्हारा प्रभु कितना है प्यारा। साथ तुम्हारा प्रभु कितना है प्यारा। ಒಂದೊಂದು ಅಲಂಕಾರವನ್ನು ಸನ್ಮುಖದಲ್ಲಿ ತೆಗೆದುಕೊಂಡು ಬನ್ನಿ. ಈ ಶಂಖ ನನ್ನ ಬ್ರಾಹ್ಮಣ ಆತ್ಮನಿಗಾಗಿ ಇದೆ. ನನ್ನ ಕರ್ತವ್ಯದ ನೆನಪಿಗೆ ತರಿಸುತ್ತದೆ. ನಾನು ಶಂಖಧ್ವನಿಯನ್ನು ಮಾಡಿ ಎಲ್ಲರ ಮಿಲನವನ್ನು ಸರ್ವಶಕ್ತಿವಂತನ ಜೊತೆಯಲ್ಲಿ ಮಾಡಿಸಬೇಕಾಗಿದೆ. ಹೇ ಆತ್ಮಗಳೇ, ಪರಂಪಿತರನ್ನ ಅರ್ಥ ಮಾಡಿಕೊಳ್ಳಿ, ಸಂಬಂಧವನ್ನು ಜೋಡಿಸಿ ಅವರನ್ನು ನೆನಪು ಮಾಡಿ. ಸರ್ವಶಕ್ತಿವಂತ ತಂದೆ ಪರಮಧಾಮವನ್ನು ಬಿಟ್ಟು ನಮಗಾಗಿ ಬಂದಿದ್ದಾರೆ. ಹೃದಯದಿಂದ ಹೇಳಿ, ನನ್ನ ಬಾಬಾ, ಹೃದಯದಿಂದ ಹೇಳಿ, ಮಧುರ ಬಾಬಾ. ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿ ಆಳವಾಗಿ ತಮ್ಮನ್ನು ನೋಡ್ತಾ, ನಾನು ಸತ್ಯವಾಗಿಯೂ ಶಂಖಧ್ವನಿಯನ್ನು ಮಾಡುತ್ತೇನಾ? ಇಂದಿನಿಂದ ನಾನು ನನ್ನ ಸಂಪರ್ಕ
ಲೋಕದಲ್ಲಿ ಬರುವಂಥ ಆತ್ಮಗಳಿಗೆ ಬಾಬಾರವರ ಸಂದೇಶ ಅವಶ್ಯವಾಗಿ ಕೊಡಬೇಕಾಗಿದೆ. ಬಾಬಾರವರ ಶಕ್ತಿಯನ್ನು ತಮ್ಮೊಳಗೆ ತುಂಬಿಕೊಂಡು ತಮ್ಮ ಮಸ್ತಕದಿಂದ ನಾಲ್ಕಾರು ಕಡೆ ಹರಡಿಸುತ್ತಿರುವುದನ್ನು ಅನುಭವ ಮಾಡಿ ಬಾಬಾರವರಿಂದ ಶಕ್ತಿಯನ್ನು ತೆಗೆದುಕೊಳ್ಳುತ್ತಾ ಹೋಗಿ ಅನ್ಯರಿಗೂ ಕೊಡುತ್ತಾ ಹೋಗಿ ಮನಸ್ಸಿನ ಮುಖಾಂತರವು ಶಂಖ ಧ್ವನಿಯಾಗಲಿ. ಹೇ ಆತ್ಮಗಳೇ, ಬಾಬಾ ತಮ್ಮೆಲ್ಲರನ್ನ ಕರೆಯುತ್ತಿದ್ದಾರೆ. ಬನ್ನಿ ಮಕ್ಕಳೇ, ಮಧುರ ಮಕ್ಕಳೇ, ಬಾಬಾರವರನ್ನ ತಿಳಿದು ಸಂಬಂಧವನ್ನು ಜೋಡಿಸಿ ಸದಾಕ್ಕಾಗಿ ಖುಷಿಯಾಗಿ ಬಿಡಿ. आँखें खोलो तो अब सवेरा हुआ, आँखें खोलो तो अब सवेरा हुआ, देखो फिर ये न कहना जगाया नहीं। आँखें खोलो उठो अब सवेरा हुआ, देखो फिर ये न कहना जगाया नहीं। आग पर्वत पे है ज्ञान सूर्य उदय, आग पर्वत पे है ज्ञान सूर्य उदय, प्यार फिर ये न कहना दिखाया नहीं। आँखें खोलो उठो अब सवेरा हुआ। प्रभु मिलन प्यास में, दर्श की आस में, काशी में काबा में भटक कैलाश में। प्रभु मिलन प्यास में, दर्श की आस में, काशी में काबा में भटक कैलाश में। आ चुके वो अभी मिल रहे हैं सभी। आ चुके वो अभी मिल रहे हैं सभी, मिल लो फिर ये न कहना मिलाया नहीं। आँखें खोलो उठो अब सवेरा हुआ, देखो फिर ये न कहना जगाया नहीं। आँखें खोलो उठो अब सवेरा हुआ। पाने को एक झलक थी युगों की ललक, आया भारत में वो छोड़ कर के फलक। पाने को एक झलक थी युगों की ललक, आया भारत में वो छोड़ कर के फलक। ब्रह्म तन को धारे, ब्रह्म से
ब्रह्मा तन को धारे ब्रह्मा से है पधारे। सुन लो फिर ये न कहना बताया नहीं, आंखें खोलो उठो अब सवेरा हुआ देखो फिर